ನಮಸ್ಕಾರ. ನಿನ್ನೆ ದಶಾಬುದ್ಧಿಗಳು ಮನುಷ್ಯನನ್ನು ಯಾವ ರೀತಿ ತಮ್ಮ ಆಧೀನಕ್ಕೆ ತೆಗೆದುಕೊಳ್ಳುತ್ತವೆ ಎನ್ನುವುದರ ಬಗ್ಗೆ ಮಾತನಾಡಿದ್ದೆ. ಇಲ್ಲಿ ಎಲ್ಲ ವ್ಯಕ್ತಿಗಳಿಗೂ ಎಲ್ಲ ಗ್ರಹಗಳು ಒಂದೇ ರೀತಿ ನಡೆದುಕೊಳ್ಳುವುದಿಲ್ಲ ಎನ್ನುವುದು ತಿಳಿದಿರುವುದಷ್ಟೆ. ಒಬ್ಬ ವ್ಯಕ್ತಿಗೆ ಗುರುದಶೆಯಲ್ಲಿ ಒಳ್ಳೆಯದಾದರೆ ಒಬ್ಬ ವ್ಯಕ್ತಿಗೆ ಶನಿ ದಶೆಯಲ್ಲಿ ಒಳ್ಳೆಯದಾಗುತ್ತದೆ. ಇಲ್ಲಿ ದಶೆಗಳು, ಉದಾಹರಣೆಗೆ ರವಿ ದಶೆ 6 ವರ್ಷ, ಚಂದ್ರ ದಶೆ 10 ವರ್ಷ, ಕುಜ ದಶೆ 7 ವರ್ಷ ಇರುತ್ತದೆ. ತಮ್ಮ ದಶಾಕಾಲದಲ್ಲಿ ಅರ್ಧ ಭಾಗದಲ್ಲಿ ಒಳ್ಳೆಯದನ್ನು ಮಾಡಿದರೆ ಅರ್ಧ ಭಾಗದಲ್ಲಿ ಅಸಮಾಧಾನಕರವಾದ ಫಲಗಳು ಬರುತ್ತವೆ. ಇದು ಹೇಗೆ ಎನ್ನುವುದು ಒಂದು ಪ್ರಶ್ನೆ. ಯಾವ ಗ್ರಹದ ದಶೆ ನಡೆಯುತ್ತದೋ ಆ ಗ್ರಹವು ಆತ ಇರುವ ಭಾವದ ಪೂರ್ವದಲ್ಲಿ, ಉತ್ತರದಲ್ಲಿ, ಭಾವ ಮಧ್ಯದಿಂದ ಮುಂದೆ ಉತ್ತರ ಎಂದು, ಭಾವ ಮಧ್ಯದಿಂದ ಹಿಂದೆ ಪೂರ್ವ ಎಂದು ಹೇಳಲಾಗುತ್ತದೆ. ಇರುತ್ತದೋ, ಯಾವ ಭಾಗದಲ್ಲಿ ಇರುತ್ತದೋ ಅದರಂತೆ ಫಲಗಳನ್ನು ಕೊಡುತ್ತಾರೆ. ಇದನ್ನು ಪೂರ್ವ ಭಾವದಲ್ಲಿರುವ ಗ್ರಹವನ್ನು ಆರೋಹಿ ಎಂದರೆ ಭಾವದ ಮಧ್ಯದ ಕಡೆಗೆ ಚಲಿಸುತ್ತಿದ್ದಾನೆ ಎಂದು ಅರ್ಥ. ಮಧ್ಯಭಾವದಿಂದ ಭಾವದ ಅಂತ್ಯದ ಕಡೆಗೆ ಇರುವವನು ಅವರೋಹಿ ಎಂದು ಕರೆಯುತ್ತಾರೆ. ಇಲ್ಲಿ ಆರೋಹಿಯು ಶುಭ ಫಲಗಳನ್ನು ಕೊಡುತ್ತಾನೆ, ಅವರೋಹಿಯು ಕೆಟ್ಟ ಫಲಗಳನ್ನು ಕೊಡುತ್ತಾನೆ ಎನ್ನುವುದು ಸಾಮಾನ್ಯವಾದ ಸಂಗತಿ. ಇದರಲ್ಲಿ ನಾವು ತಿಳಿದುಕೊಳ್ಳಬೇಕಾದದ್ದೇನೆಂದರೆ, ಎಲ್ಲ ಗ್ರಹಗಳು ಭಾವದ ಕೇಂದ್ರ ಮಧ್ಯದಲ್ಲಿ ಇರುವುದಿಲ್ಲ. ಅವರೋಹಿ ಗ್ರಹಗಳು ಇರುತ್ತವೆ, ಆರೋಹಿ ಗ್ರಹಗಳು ಇರುತ್ತವೆ. ಇದರ ಫಲಗಳನ್ನು ನಾಳೆ ಮಾತನಾಡೋಣ.